Unplugged with Mayur. 92.7 Big FM ಅಲ್ಲಿ ಅನ್ಪ್ಲಗ್ಡ್ ವಿತ್ ಮಯೂರ್ ಶೋಲಿ. ಇವತ್ತು ನನ್ನ ಜೊತೆ ಸ್ಟುಡಿಯೋಸ್ ಅಲ್ಲಿ MD ಪಲ್ಲವಿ ಅಂಡ್ ಅರುಣ್ ಇಬ್ರು ಇದ್ದಾರೆ. ಮತ್ತೊಮ್ಮೆ ನನ್ನ ಶೋಗೆ ಸ್ವಾಗತ ಹೇಳ್ತಾ ರ್ಯಾಪಿಡ್ ಫೈರ್ ರೌಂಡನ್ನು ಮುಂದುವರಿಸ್ತಾ ಇದ್ದೀವಿ ಅರುಣ್ ಅವ್ರ ಜೊತೆಲಿ. ಅವರು ನಮ್ಮ ಸಿಂಗರ್ಸ್ ಅಥವಾ ಮ್ಯೂಸಿಷಿಯನ್ಸ್ಗೆ ಒಂದು ಎಂಡೋರ್ಸ್ಮೆಂಟ್ ಕೊಡ್ತಾ ಇದ್ದಾರೆ. ಮುಂದೆ ಅರುಣ್ ಅವರೇ, ನಮ್ಮ ಸಿಂಗರ್ ಕಾರ್ತಿಕ್, ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಾರ್ತಿಕ್ ಬರ್ತಾರ ಅವ್ರಿಗೆ ಕೇಳಿಸ್ಬೇಕು ಅಂತ ಅಲ್ಲ, ಅದು ಇದೆ. ಜೊತೆಗೆ ಏನು ಅಂತಂದ್ರೆ, ನಾವು ಲಾಸ್ಟ್ ಇಯರ್ ಒಂದು ಕಾನ್ಸರ್ಟ್ ಮಾಡಿದ್ವಿ, ಅವಾಗ ಕಾರ್ತಿಕ್ ಜೊತೆ ನುಡಿಸಿದ್ರಿ. ಐ ಥಿಂಕ್ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್. ಸಿಕ್ಕಾಪಟ್ಟೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇರ್ತಾರೆ ಪಾಪ. ಐ ಥಿಂಕ್ ಕರ್ನಾಟಕಕ್ಕೆ ಬಂದಾಗ ಕನ್ನಡ ಬರಲ್ಲ, ಅದಕ್ಕೋಸ್ಕರ ಇಲ್ಲ, ಮಾಮೂಲಿ ಮಾತಾಡ್ಬೇಕಾದ್ರೂ ಹೌದಾ ಮಾತಾಡ್ತಾರೆ, ತಮಿಳಲ್ಲಿ ಮಾತಾಡ್ತಾರೆ, ಬಟ್ ಹಿ ಸ್ಪೀಕ್ಸ್ ಇಂಗ್ಲಿಷ್. ಓಕೆ, ದಟ್ಸ್ ವೆರಿ ನೈಸ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿಮ್ಮ ಇನ್ನೊಬ್ರು ಒಂಥರ ಫಸ್ಟ್ ವೈಫ್ ಅಂತ ಅನ್ಬೋದು, ಗಿರಿಧರ್ ಉಡುಪ. ಆಮೇಲೆ ರೈಟ್ ಪಲ್ಲವಿ, ಕರೆಕ್ಟ್ ಅಲ್ಲ? ಬಿಕಾಸ್ ನಾನು ಒನ್ ಆಫ್ ದ ಶೋಸ್ ಅಲ್ಲಿ ನಾನು ನೋಡಿದ್ದೆ, ನೀವೇ ಹೇಳಿದ್ರಿ ಅದನ್ನ. ಅಲ್ಲ, ಫಸ್ಟ್ ವೈಫ್ ಮ್ಯೂಸಿಕ್, ಸೆಕೆಂಡ್ ವೈಫ್ ಗಿರಿ, ಓಕೆ, ಮೂರನೇ ಅವಳ. ಹಿ ಕ್ಯಾನ್ ಬಿ ಎ ಗುಡ್ ಮಾರ್ಕೆಟಿಂಗ್ ಏಜೆಂಟ್. ದಟ್ ಈಸ್ ಆಲ್ರೆಡಿ ಅನ್ಸುತ್ತೆ. ಮಾರ್ಕೆಟಿಂಗ್ ಏಜೆಂಟ್ ಮೀನ್ಸ್ ಯಾವ ಕಂಪನಿ ಅವ್ರು ತಗೊಂಡ್ರು ಅವ್ರ ಕಂಪನಿ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ. ಯಾಕಂದ್ರೆ ಅಷ್ಟು ಮಾತಾಡಿ ಅವ್ರ ತಲೆಯಲ್ಲಿ ತುಂಬಿಸ್ಬಿಟ್ಟು ಹಿ ವಿಲ್ ಅಗ್ರಿ, ಅವ್ರು ಅಂದ್ಬಿಡ್ಬೇಕು, ಅಲ್ಲಿ ತಂಗ ಮಾಡ್ಬಿಡ್ತಾನು. ಅದು ನಂತರದವ್ರಾಗಿದ್ರೆ ಏಜೆಂಟ್ ಕಂಪನಿ ಯಾರನ್ನ ಇವನು ಹೋಗಿದ್ ಕಡೆ ಅವನು ಪಾರ್ಟಿಗಳು, ಖಂಡಿತ ನನ್ನ ಕಡೆಯಿಂದ 100% ಗ್ಯಾರಂಟಿ ಅವನಿಗೆ ವರ್ಕ್ ಅವರ್. ಓ ಮೈ ಗಾಡ್, ದಟ್ಸ್ ಫ್ಯಾಂಟಾಸ್ಟಿಕ್. ಒಬ್ರು ಮ್ಯೂಸಿಷಿಯನ್ ಜೊತೆ ಲೈಫ್ ಟೈಮ್ ನೀವು ವರ್ಕ್ ಮಾಡಬೇಕು ಅಂತ ಆಸೆ ಇದುವರೆಗೂ ಇದೆ ನಿಮಗೆ? ತ್ರಿಲೋಕ್ ಗುರ್ತು. ಅವರು ಈಸ್ ಆಲ್ಸೋ ಡ್ರಮ್ಮರ್. ಐ ನೋ ಬಟ್ ಐ ವಾಂಟ್ ಟು ಪ್ಲೇ ವಿತ್ ಹಿಮ್. ಐ ವಾಂಟ್ ಟು ಲರ್ನ್ ಥಿಂಗ್ಸ್ ಫ್ರಮ್. ಫ್ಯಾಂಟಾಸ್ಟಿಕ್. ನಿಮ್ಗೊಂದು ವಿಷಯ ಹೇಳ್ತೀನಿ, ನನ್ನ ಶೋಲಿ ಇದ್ದವ್ರಿಗೆ ಯಾರ್ಯಾರು ಈ ತರ ಆಸೆಗಳನ್ನ ಇಟ್ಟಿದ್ದಾರೋ ಫ್ರಾಕ್ಷನ್ ಆಫ್ 2-3 ವಾರದಲ್ಲಿ ನಿಜ ಆಗಿದೆಯಂತೆ ಸೋ ಫಾರ್. ಸೊ ನಾನು ಪ್ರಶ್ನೆ ಕೇಳಲಿಲ್ಲ, ಈ ಪ್ರಶ್ನೆ ಕೇಳಲಿಲ್ಲ. ವಿಲ್ ಸಿ, ಯು ಹ್ಯಾವ್ ಟು ಗಿವ್ ಮಿ ಕ್ರೆಡಿಟ್. ಮಯೂರ್, ನಿಜವಾಗ್ಲೂ ಸ್ವಲ್ಪ ದಿಸ್ ಇಸ್ ವೆರಿ ಇಲ್ಲ ಇವೆಲ್ಲ ಗೊತ್ತಾ ಅರುಣ್ಗೆ ಎಷ್ಟು ಚೆನ್ನಾಗಿರೋ ಪ್ರಶ್ನೆ. ಇಲ್ಲ ಈಗ ಎಲ್ಲ ಐ ಟ್ವಿಸ್ಟ್, ಡೋಂಟ್ ವರಿ ಜಸ್ಟ್ ಫಾರ್ ಯುವರ್ ಸೇಕ್ ಐ ಆಮ್ ಗೋಯಿಂಗ್ ಟು ಟ್ವಿಸ್ಟ್. ಓಕೆ, ಈಗ ಬೇಡ ನೀವು ಕೇಳಿ. ಇಲ್ಲ ಪ್ರಶ್ನೆಗಳಿದೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ರೇಟ್ ಇನ್ ಬೆಸ್ಟ್ ಆರ್ಡರ್, ಅಸೆಂಡಿಂಗ್ ಆರ್ಡರ್ ಅಕಾರ್ಡಿಂಗ್ ಟು ದ ಟ್ಯಾಲೆಂಟ್. ಓಕೆ, ಸೇಮ್ ಸಿಂಗರ್ಸ್ ಪಲ್ಲವಿಗೆ ಏನು ಕೊಟ್ಟರು ಅದೇ ಕೊಡ್ತಾ ಇದ್ದೀನಿ. ರಾಜೇಶ್, ನಂದಿತಾ, ಶ್ರೇಯಾ, ಸೋನು, ರಾಜೇಶ್, ಶ್ರೇಯಾ, ನಂದಿತಾ. ಓಕೆ, ರೇಟ್ ಇನ್ ಬೆಸ್ಟ್ ಆರ್ಡರ್ ಸೇಮ್ ಅಕಾರ್ಡಿಂಗ್ ಟು ದ ಟ್ಯಾಲೆಂಟ್. ಗುರು ಕಿರಣ್, ವಿ ಮನೋಹರ್, ಅರ್ಜುನ್ ಜನ್ಯ, ಮನೋಮೂರ್ತಿ, ಹರಿಕೃಷ್ಣ. ಗುರು ಕಿರಣ್, ಹರಿಕೃಷ್ಣ, ಅರ್ಜುನ್ ಜನ್ಯ, ಮನೋಹರ್, ಮನೋಮೂರ್ತಿ ಸರ್ ಬಂದು ಹೋಗ್ಬಿಟ್ರು, ಇಲ್ಲಾಂದ್ರೆ ಪ್ಲೇ ಮಾಡ್ಬೋದಾಗಿತ್ತು, ಅದಕ್ಕೆ ಹೇಳಿದೆ. ವೆರಿ ಸ್ಮಾರ್ಟ್ ಯುವರ್. ಓಕೆ, ಲಾಸ್ಟ್ ಮುಗಿಸೋದಕ್ಕಿಂತ ಮುಂಚೆ ರ್ಯಾಪಿಡ್ ಫೈರ್ ರೌಂಡು. ಮಯೂರ್ ಬಗ್ಗೆ ನಿಮ್ಮ ಅಭಿಪ್ರಾಯ, ಒಂದು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರೆ ಒಳ್ಳೇದು. ಪಲ್ಲವಿಯವರು ಆಗಲೇ ತಲಾ ಹಾರ್ಟೆ ಅಂತ ಹೆಸರು ಕೊಟ್ಬಿಟ್ಟಿದ್ದಾರೆ. ಐ ಲವ್ ಯು. ಗುಡಿ ಬ್ಯಾಗ್ ಇಸ್ ಯೋರ್ಸ್. ಅದೇ ನನಗೂ ಬೇಕಿದ್ದು. ಯಾಕೆ ಗೊತ್ತಾಯ್ತಾ? ಒಂದು ಖಾರ ಒಂದು ಸ್ವೀಟ್ ಇರಬೇಕು. ಐನೋ, ಒಂದು ಖಾರ. ಅನ್ಲೈಕ್ ಪೋಲ್ಸ್ ಆಲ್ವೇಸ್ ಅಟ್ರಾಕ್ಟ್ ಈಚ್ ಅದರ್ ಅಂತಾರೆ. ಮಯೂರ್, ಯು ಆರ್ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಈ ಗುಡಿ ಬ್ಯಾಗ್ನ ನಾನು ಬಹಳ ಸಾಹಸ ಮಾಡಿ ಇಬ್ರು ಗಂಡ ಹೆಂಡತಿ ಕಷ್ಟಪಟ್ಟು ಆನ್ಸರ್ಸ್ ಮಾಡಿದ್ದಾರೆ. ಪಲ್ಲವಿ ಏನು ಕಷ್ಟಪಟ್ಟಿಲ್ಲ, ಇಲ್ಲ ಸಾರಿ ಕಷ್ಟಪಟ್ಟಿದ್ದಾರೆ. ಅರುಣ್ ಅವ್ರು ಇನ್ನೂ ಕಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಇಬ್ರು ಮಧ್ಯದಲ್ಲೂ ತಗೊಂಡ್ರೆ, ನಾನು ಜಡ್ಜ್ ಮಾಡಿದ್ರೆ ಇದನ್ನ ಗೆದ್ದಿರೋದು ಒಂಥರ ವಿತೌಟ್ ಏನು ಹೇಳಿದ್ರೇನೆ ಗೆದ್ದಿರೋದು ಅಂದರೆ ಅರುಣ್ ಅವರೊಬ್ಬರೇ. ಸೊ ಹಾಗಾಗಿ ಅವ್ರಿಗೆ ಚಪ್ಪಾಳೆ ಹೊಡಿತಾ, ಪಲ್ಲವಿ ಪ್ಲೀಸ್ ಕ್ಲಾಪ್ ಹಿಮ್. ಥ್ಯಾಂಕ್ ಯು. ಇದೇ ಖುಷಿಲಿ ಅರುಣ್ ಅವರೇ, ಯಾವ ಒಂದು ಅನ್ಪ್ಲಗ್ಡ್ ಗೀತನ ಈಗ ಮುಂದುವರ್ಸೋಣ? ಡ್ರಮ್ಮರ್ಸ್ಗೆ ಅಂತಂದ್ರೆ ಯಾವಾಗ್ಲೂ ಒಂದು ಡ್ರಮ್ಸ್ ಓರಿಯೆಂಟೆಡ್ ಸಾಂಗ್ ಅಂದ್ರೆ ತುಂಬಾ ಇಷ್ಟ. ಓಕೆ, ಆಲ್ವೇಸ್. ಹೌದು, ಆಕ್ಚುಲಿ ನ್ಯಾಚುರಲಿ. ಅದರಲ್ಲೂ ಹಳೆ ಸಾಂಗ್ಸ್ ಅಂದ್ರೆ ನನಗೆ ತುಂಬಾ ಇಷ್ಟ. ಓಕೆ, ಅದರಲ್ಲಿ ಎಲ್ಲಾರೀಶ್ವರಿ ಅವರು ಹಾಡಿರುವ ದೂರದಿಂದ ಬಂತಂತ ಅಂದ್ರೆ ಡ್ರಮ್ಸ್ ರಾಕ್ ಅಂಡ್ ರೋಲ್ ಫೀಲ್. ಸೊ ಅದನ್ನ ಒಂಥರ ಡಿಫ್ರೆಂಟ್ ವರ್ಷನ್ ಅದು ಇರೋದೇ ಹಂಗೆ, ರಾಕ್ ಅಂಡ್ ರೋಲ್. ಹೌದಾ? ಸಲೀಲ್ ಚೌಧರಿ ಅದು ಮಾಡಿರೋದೇ ರಾಕ್ ಅಂಡ್ ರೋಲ್ ಫೀಲ್. ಅದು ಎಲ್ವಿಸ್ ಆ ಫೀಲ್ ಮಾಡ್ರೆ ಅವಾಗ ಆಗಿನ. ಓಕೆ, ಸೊ ಅದು ಏನು, ಅದು ನೋಡಿ ಅವ್ರು ನಾವೇನಿದು ಇವಾಗ ಏನು ಲೇಟೆಸ್ಟ್ ಆಗಿ ಏನು ಮಾಡಬೇಕಾಗೇ ಇಲ್ಲ, ಎಲ್ಲ ಅವ್ರು ಮಾಡಿರೋದು. ಅದು ಸರಿ. ಎನಿವೆ, ಈಗ 92.7 ಬಿಗ್ ಎಫ್ ಎಮ್ ಅಲ್ಲಿ ಹಳೆ ಅಜ್ಜಿಗೆ ಹೊಸ ಮೇಕಪ್ ಅನ್ನು ಹಾಕಕ್ಕೆ ಹೊರಟಿದ್ದಾರೆ. 92.7 ಬಿಗ್ ಎಫ್ ಎಮ್ ಅಲ್ಲಿ ದೂರದಿಂದ ಬಂದಂತ ಸುಂದರಾಂಗ ಜಾಣ ಕೇಳ್ಬೋಣ. ಎಲ್ಲೂ ಹೋಗಿದ್ರ, ಸ್ಟೇ ಟ್ಯೂನ್, ಲೈಫ್ ಸೂಪರ್ ಗುರು. ದೂರದಿಂದ ಬಂದಂಥ ಸುಂದರಾಂಗ ಜಾಣ, ನೋಟದಲ್ಲೇ ಸೂರೆಗೊಂಡ ಅಂತರಂಗ ಪ್ರಾಣ. ದೂರದಿಂದ ಬಂದಂಥ ಸುಂದರಾಂಗ ಜಾಣ, ನೋಟದಲ್ಲೇ ಸೂರೆಗೊಂಡ ಅಂತರಂಗ ಪ್ರಾಣ. ಈತನಂತರಾಳ
ಭಾರಿ ಮೋಜುಗಾರ ಭಾಲಾರ ಇವ ತೀರ ಮೋಸಗಾರ ಭಾಲಾರ ಇವ ಭಾರಿ ಮೋಜುಗಾರ ಭಾಲಾರ ಇವ ತೀರ ಮೋಸಗಾರ ಆಹ 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 ದೂರದಿಂದ ಬಂದಂಥ ಸುಂದರಾಗ ಜಡ ಕಾಲ ಕೂಡಿ ಬಂದಾಗ ಕಾರ್ಯ ಸಾಗಲಿ ಏನೇ ಆಗಲಿ ಏನೇ ಹೋಗಲಿ ಕಾಲ ಕೂಡಿ ಬಂದಾಗ ಕಾರ್ಯ ಸಾಗಲಿ ಏನೇ ಆಗಲಿ ಏನೇ ಹೋಗಲಿ ಬೀಸು ಗಾಳಿ ಬಂದಾಗ ರಾಶಿ ತೂರಿಕೋ ಬಾಚಿ ಹೇರಿಕೋ ದೋಚಿ ಜಾರಿಕೋ ಅಂದ ಚಂದ ಕಂಡಾಗ ನಾಚಿಕೊಳ್ಳಬೇಡ ಹಿಂದೆ ನಿಂತು ಕಾಯಿ ಕಾಯಿ ಹಿಂಡಿಕೊಳ್ಳಬೇಡ ಇಂದು ಕೂಡಿ ಬಂದ ವೇಳೆ ಹೇಗೋ ಏನೋ ನಾಳೆ ನಾಳೆ ನಾಗಾಣೆ ನನ್ನ ದೇವರಾಣೆ ಭಾಲಾರೆ ಇವ ಭಾರಿ ಮೋಜುಗಾರ ಭಾಲಾರೆ ಇವ ತೀರ ಮೋಸಗಾರ ಭಾಲಾರೆ ಇವ ಭಾರಿ ಮೋಜುಗಾರ ಭಾಲಾರೆ ಇವ ತೀರ ಮೋಸಗಾರ ಆಹ 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 ದೂರದಿಂದ ಬಂದಂಥ ಸುಂದರಾಂಗ ಜಾಣ ಹಾ ಲೈಫು ಸೂಪರ್ ಗುರು. ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ ಬಲು ದೂರದಿ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಬಲು ದೂರದಿ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಹೊಳೆಯುತ್ತಿವೆ ಕಣ್ಣಂತೂ ಬಿಡಿ ವಜ್ರದ ಹಾಗೆ ಹೊಳೆಯುತ್ತಿವೆ ಕಣ್ಣಂತೂ ಬಿಡಿ ವಜ್ರದ ಹಾಗೆ